ನಮೋ ಜ್ಯೇಷ್ಠಾಯ ಚ ಕನಿಷ್ಠಾಯ ಎಲ್ಲ ಚಂದ್ರಳಾ ಪರಮೇಶ್ವರಿ ಭಕ್ತರಿಗೂ ನಮಸ್ಕಾರ. ನಾನು ನಿಮ್ಮ ಆನಂದ ಶರ್ಮಾ, ಶ್ರೀ ಚಂದ್ರಳಾ ಪರಮೇಶ್ವರಿ ಟೆಂಪಲ್, ನಾಗರ್ಗುಲ್, ಹೈದರಾಬಾದ್. ನಾನು ಈ ತೆಲುಗು, ಕನ್ನಡ, ಹಿಂದಿ 3 ಭಾಷೆಯಲ್ಲಿಯೂ ಶ್ರೀ ಚಂದ್ರಳಾ ಪರಮೇಶ್ವರಿ ಮಹಿಮಾ ಮತ್ತು ಏನಾದರೂ ಯಾರಿಗಾದರೂ ಧರ್ಮ ಸಂದೇಹ ಇದ್ದರೆ ಕೇಳಿದರೆ ಹೇಳ್ತೀನಿ ಅಂಥೇಳಿ ಇದುವರೆಗೂ 2 ವಿಡಿಯೋ ಮಾಡೀನಿ. ಒಂದು ಕನ್ನಡ ಮಾಡಿ ಭಕ್ತಾದಿಗಳಿಗೆ ಎಲ್ಲರಿಗೂ ಒಂದು ವಿಶೇಷ ಸೂಚನೆ ಕೊಡ್ತೀನಿ. ಮೊದಲಿಗೆ ಇದೇ ತಿಂಗಳ ಆಗಸ್ಟ್ 2024 9, 10, 11 3 ದಿನದಲ್ಲಿ ಶುಕ್ರವಾರ, ಶನಿವಾರ, ರವಿವಾರ ಹೈದರಾಬಾದ್ ನಾಗರ್ಗುಲ್ ಚಂದ್ರಳಾ ಪರಮೇಶ್ವರಿ ಗುಡಿ ಒಳಗೆ ಧ್ವಜಸ್ತಂಭ ಸ್ಥಾಪನಾ ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ತಪ್ಪಲಾರ್ದಂಗೆ ಬರಬೇಕು ಅಂತೇಳಿ ತಮ್ಗೆ ಈ ವಿಡಿಯೋ ಮುಖಾಂತರ ಆಮಂತ್ರಣ ಕೊಡ್ತಾಯಿದ್ದೀನಿ ಮತ್ತು ವಿನಂತಿ ಮಾಡ್ಕೊತಾ ಇದ್ದೀನಿ. ತಾವೆಲ್ಲ ಈ 3 ದಿವಸದಾಗ ಬರಬೇಕು. ಮತ್ತು ಈ ವಿಡಿಯೋ ನೋಡಿದವ್ರು ಎಲ್ಲರೂ ಈ ಆಮಂತ್ರಣ ಅಂದ್ಕೊಡ್ರಿ, ವಿಡಿಯೋದ್ದೇ ಅಂದ್ಕೊಡ್ರಿ. ಇದನ್ನು ನಿಮ್ಮ ಬಂಧು ಮಿತ್ರ ಪರಿವಾರ ಎಲ್ಲರಿಗೂ ಕಳಿಸ್ರಿ. ಮತ್ತು ಈ ನನ್ನ ಚಂದ್ರಳಾ ಪರಮೇಶ್ವರಿ ಗುಡಿ ವಾಟ್ಸಪ್ ನಂಬರ್ನ ಹೇಳ್ತೀನಿ. ಆದಷ್ಟು ಎಲ್ಲರಿಗೂ ಆ ವಾಟ್ಸಪ್ ಗ್ರೂಪ್ನಾಗ ಜಾಯ್ನ್ ಆಗ್ರಿ. ಮತ್ತು ಧ್ವಜಸ್ತಂಭ ಇದಕ್ಕೆ ತಮ್ಮ ಯಥಾಶಕ್ತಿ ಸೇವಾ ಮಾಡಿರಿ. ತನು ಮನ ಧನ ಯಾವ ರೀತಿಯಿಂದಾದರೂ ಮಾಡಿದ್ರು ಪರವಾಗಿಲ್ಲ. ಇದರೊಳಗೆ ನೀವು ಜಾಯಿನ್ ಆಗ್ರಿ. ಇದರೊಳಗೆ ನೀವು ಜಾಯಿನ್ ಆಗಿ ಇದು ಮಾಡಿದ್ರೆ ಆ ಗುಡಿ ಒಳಗೆ ಧ್ವಜಸ್ತಂಭ ಪ್ರತಿಷ್ಠಾಪನಾ ಟೈಮ್ನಾಗ ಈ ಫೋಟೋ ತೆಗಿತೀವಿ, ವಿಡಿಯೋ ತೆಗಿತೀವಿ, ಅದೆಲ್ಲ ಗ್ರೂಪ್ನಾಗಿಡ್ತೀವಿ. ಗ್ರೂಪ್ನಾಗಿಟ್ಟರೆ ಎಲ್ಲರಿಗೂ ಒಂದೇ ಸರಿಗೆ ದೇವಿ ಫೋಟೋ ಧ್ವಜಸ್ತಂಭ ಕಾರ್ಯಕ್ರಮ ನೋಡಲಿಕ್ಕೆ ಅವಕಾಶ ಸಿಗ್ತದೆ. ಒಬ್ಬೊಬ್ಬರಿಗೆ ಪರ್ಸ್ನಲಾಗಿ ಕಳಿಸೋದು ಕಷ್ಟ. ಅದಕ್ಕೆ ಎಲ್ಲರೂ ಗುಡಿದು ವಾಟ್ಸಪ್ಪು, ಗುಡಿ ಗ್ರೂಪ್ ಇದರೊಳಗೆ ಜಾಯ್ನ್ ಆಗ್ರಿ ಅಂಥೇಳಿ ತಮ್ಮ ಹತ್ರ ವಿನಂತಿ ಮಾಡ್ಕೊತೀನಿ. ಅದೇ ರೀತಿ ಯಥಾಶಕ್ತಿಯಾಗಿ ತಾವು ಧ್ವಜಸ್ತಂಭಕ್ಕೆ ಸೇವಾ ಮಾಡಬೇಕು ಅಂಥೇಳಿ ಈ ವಿಡಿಯೋ ಮುಖಾಂತರ ತಮ್ಮೆಲ್ಲರನ್ನು ಕೇಳ್ಕೊತೀನಿ. ಆಮೇಲೆ ವಿಶೇಷವಾಗಿ ಒಂದು ಚಂದ್ರಳಾ ಪರಮೇಶ್ವರಿ ಕಥೆಗಳೇ ಹೇಳಬೇಕು ಅಂಥೇಳಿ ಈ ವಿಡಿಯೋ ಮಾಡ್ತಾ ಇದ್ದಿದ್ದಕ್ಕೆ ಒಂದು ಸಣ್ಣ ಕಥಾ ರೂಪದಿಂದ ಚಂದ್ರಳಾ ಪರಮೇಶ್ವರಿ ಕಥೆ ಹೇಳ್ತೀನಿ. ಎಲ್ಲ ಭಕ್ತಾದಿಗಳು ಶ್ರದ್ಧಾದಿಂದ ಭಕ್ತಿಯಿಂದ ಕೇಳ್ರಿ. ಎಲ್ಲರಿಗೂ ಆ ಚಂದ್ರಳಾ ಪರಮೇಶ್ವರಿ ಒಳ್ಳೆಯದು ಮಾಡಲಿ, ಕೇಳಿದವರಿಗೆಲ್ಲ ಮನೋಕಾಮನ ಪೂರ್ಣ ಮಾಡಬೇಕು ಅಂಥೇಳಿ ಆ ತಾಯಿ ಹತ್ರ ಬೇಡ್ಕೊತೀನಿ. ಒಂದು ದಿವಸ ಒಬ್ಬ ಅಡಿಕೆ ವ್ಯಾಪಾರ, ಚಾಲಿ ಅಡಿಕೆ ಅಂತಲ್ಲ, ಆ ಅಡಿಕೆ ವ್ಯಾಪಾರ ಮಾಡೋತ ಅಡಿಕೆ ತೊಗೊಂಡು ತಮ್ಮ ಊರಿಂದ ಪ್ರಯಾಣ ಮಾಡ್ಕೊಂಡು ಬರ್ತಾಯಿದ್ದ. ಆಗಿನ ಕಾಲದಾಗ ನಿಮ್ಗೆ ಗೊತ್ತಿದ್ದೆ ಈ ಬಸ್ಸು, ಕಾರು ಇದ್ದಿದ್ದಿಲ್ಲ. ಈಗೇನು ಎಲ್ಲರ ಹತ್ರ ಮನೆಗೊಂದು ಕಾರು ಇದ್ದಾವೆ. ಇದ್ರ ಕಾರಣ ಮೊದಲು ಯಾರಿಗಾದರೂ ಹಳೆಯ ಕಾಲದವ್ರಿಗೆ ನೆನಪಿರಬೇಕು, ಸನ್ನತಿ ಚಂದ್ರಳಾ ಪರಮೇಶ್ವರಿ ದರ್ಶನಕ್ಕೆ ಬರಬೇಕು ಅಂದ್ರೆ ಅನೇಕ ಕಷ್ಟಗಳು ಪಡ್ತಾಯಿದ್ರು. ಯಾದಗಿರಿಗೆ ಬಂದು, ನಾಲ್ವಾರ್ಗೆ ಬಂದು, ಇನ್ನೊಂದೇನೆಂದ್ರೆ ಅಕ್ಕಿ, ಬ್ಯಾಳಿ, ಬೆಲ್ಲ, ಸಕ್ಕರೆ ಬೆಲ್ಲ ಅಡುಗೆ ಸಾಮಾನು ಕಟ್ಕೊಂಡು ಬರ್ತಾರೆ ಎತ್ತಿನ ಬಂಡಿ ಒಳಗೆ, ಕುದುರೆ ಮೇಲೆ, ಇಲ್ಲಾಂದ್ರೆ ನಡಗಿಯಿಂದ ನಾಲ್ವಾರ್ಗೆ ಬಂದು ಅಲ್ಲಿ ಸ್ವಲ್ಪ ಬಸ್ಸಿನ ವ್ಯವಸ್ಥೆ ಆದಮೇಲೆ ಸ್ವಲ್ಪ ದಿವಸದ ಮೇಲೆ ನಾಲ್ವಾರ್ಗೆ ಬಂದು ಅಲ್ಲಿ ಜೀಪ್ಗಳು ಇರ್ತಿದ್ವು. ಆ ಜೀಪ್ಗಳು ಒಳಗೆ ಮಾತಾಡ್ಕೊಂಡು ಅವ್ರು ಜೀಪ್ ತುಂಬ ತನಕ ಬಿಡೋದಿಲ್ಲ. ಆಮೇಲೆ ಅದರೊಳಗೆ ಕೂತು ಗುಡಿ ಹತ್ರ ಬಂದು ಅಲ್ಲೇ ಕಟ್ಗೆಗಳು ಆರಿಸ್ಕೊಂಡು, ಗುಡಿ ಹತ್ರ ನಿಂತರು ಎಲ್ಲ ಕಟ್ಗೆಗಳು ಆರಿಸ್ಕೊಂಡು ಒಲೆ ಹಚ್ಚಿ, ನದಿ ಭೀಮಾ ನದಿ ಮಹಾಪವಿತ್ರವಾದ ನದಿ, ಆ ನದಿ ಒಳಗೆ ಸ್ನಾನ ಮಾಡಿ ನೀರು ತಂದು, ನದಿ ನೀರು ತಂದು ಕಟ್ಗೆ ಹಚ್ಚಿ ಒಲೆ ಮಾಡಿ ಅಡುಗೆ ಮಾಡಿ ಚಂದಮ್ಮ ನೈವೇದ್ಯ ಮಾಡಿ ಅಲ್ಲಿ ಅವ್ರ ಯಥಾಶಕ್ತಿಯಾಗಿ ಬ್ರಾಹ್ಮಣರಿಗೆ ಊಟ, ಮುತ್ತೈದೆಯವರಿಗೆ ಊಟಕ್ಕೆ ಹಾಕಿ ಅವರಿಷ್ಟು ಪ್ರಸಾದ ತಿಂದು ಊಟ ಮಾಡಿ ತಿನ್ನದಂಗೆ 1 ದಿವಸ 2 ದಿವಸ ಇದ್ದು ದೇವಿ ದರ್ಶನ ಮಾಡ್ಕೊಂಡು ಹೋಗ್ತಿದ್ರು. ಅವರು ಆ ಕಷ್ಟಪಟ್ಟರು ಅದಕ್ಕೊಂದು ರೀತಿ ಆನಂದ ಇರ್ತಿತ್ತು, ಸಂತೋಷ ಇರ್ತಿತ್ತು. ಸನ್ನದ್ದಿಗೆ ಹೋಗಿ ಬಂದ್ವಿ, ಚಂದಮ್ಮನ ದರ್ಶನ ಮಾಡ್ಕೊಂಡು ಬಂದ್ವಿ ಅಂದ್ರೆ ಮಹಾಪುಣ್ಯಾತ್ಮರು ಅವತ್ತಿನ ಕಾಲದಾಗ ಎಷ್ಟು ಕಷ್ಟಪಟ್ಟು ಬಂದಿರೋರು.
ಈಗೇನು ಮಾಮೂಲು ಎಲ್ಲ ಮನೆಗೂ ಒಂದು ಕಾರು ಬೇಕಾದಾಗ ಮನಸ್ಸಿನಾಗ ಮಾಡಿದ್ರೆ ಒಂದು 4 ತಾಸು 5 ತಾಸ್ನಾಗ ದೂರದವ್ರಾದ್ರೆ 4-5 ತಾಸ್ನಾಗ ಹೋಗ್ಬಿಡ್ತಾರೆ. ಬೆಳಿಗ್ಗೆ 5 ಗಂಟೆಗೆ ಬಿಟ್ಟು ಅಂದ್ರೆ ಸಂಜೆ ಮಧ್ಯಾಹ್ನ 11 ಸುಮಾರು ಅಲ್ಲಿ ಹೋಗ್ಬಿಡ್ತಾರೆ. ಗುಡಿ ಒಳಗೆ ಆ ಅರ್ಚಕರಿಗೂ ಭಕ್ತರಿಗೆ ಅನುಕೂಲವಾಗಿ ಅಂಥೇಳಿ 11 ಗಂಟೆಗೆ ಬಸ್ ತನಕ ನಿಂತು 11 ಗಂಟೆಗೆ ದೇವಿ ಅಭಿಷೇಕ ಪ್ರಾರಂಭ ಮಾಡ್ತಾರೆ. ಅಷ್ಟರೊಳಗೆ ಇವ್ರು ಹೋಗ್ಬಿಟ್ಟು ಅರ್ಚನೆ ಟಿಕೆಟ್ ಅವೇನೋ ಪೂಜೆ ಮಾಡ್ತಾವೆ, ಅಭಿಷೇಕ ಮಾಡಿಸೋ ಟಿಕೆಟ್ ಹಾರಿಸ್ಬಿಟ್ಟು ನದಿ ಒಳಗೆ ಹೋಗಿ ಸ್ನಾನ ಮಾಡಿ ಬಂದು ಪೂಜೆ ಕೂತ್ಕೊಡ್ತಾರೆ. ಈಗ ಅನುಕೂಲ ಆಗುತ್ತೆ. ಮಧ್ಯಾಹ್ನ ಊಟ ಆಗ್ತದೆ, ಮತ್ತು ಊಟ ಆದ್ಮೇಲೆ 2-3 ಕೂಗ್ತದೆ, ಸಂಜೆ 6-7 ತನಕ ಮನೆಗೆ ಬಂದುಬಿಡ್ತಾರೆ. ಒಂದು ದಿವಸ ಜಾತ್ರೆ ಭಾಳ ಅನುಕೂಲ ಮಾಡ್ತೀವಿ. ಯಾಕೆ ಮಾಡಿಕೊಟ್ಟಾಳ ಅನುಕೂಲ, ನೀವು ಮಾಡ್ಕೊಂಡಿರಿ, ಕಷ್ಟಪಡ್ತಾ ಇದ್ದೀರಿ, ಅದೇ ರೀತಿ ಏನು ಮಾಡ್ಕೊಂಡಿದ್ದಾಳೆ. ಇವಾಗ ನಾಳೆ ಎಲ್ಲ ಬೇಕಾದಷ್ಟು ಮಂದಿ ಯಾತ್ರಕ್ಕೆ ಹೋಗ್ತಾ ಇದ್ದಾರೆ. ಅನೇಕ ಮಂದಿ ದರ್ಶನ ಮಾಡ್ಕೊತಾ ಇದ್ದಾರೆ. ಅಲ್ಲಿನೂ ಜನಸಂದ್ರ ಹೆಚ್ಚಿಗೆ ಆಗ್ಯದ. ಅಲ್ಲಿನೂ ಅರ್ಚಕರಾಗಲಿ ಆ ಕಮಿಟಿಯವರಾಗಲಿ ಎಲ್ಲ ರೀತಿಯಿಂದನೂ ಎಲ್ಲರಿಗೂ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಊಟ ಗೀಟ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ, ಸಂತೋಷ. ಅದೇ ರೀತಿಯಾಗಿ ಒಬ್ಬ ವ್ಯಾಪಾರಿ ಅಡಿಕೆ ವ್ಯಾಪಾರ ಮಾಡಬೇಕು ಅಂತೇಳಿ ಅಡಿಕೆ ತೊಗೊಂಡು ಹೋಗ್ತಾ ಇದ್ದಾಗ ನಡ್ಕೋತಾರೆ. ಮತ್ತು ಬಡವಿದ್ದ, ಕುದುರೆ ಆಗಲಿ ಬಂಡಿ ಆಗಲಿ ಏನು ಇದ್ದಿದ್ದ ನೋಡ್ಕೋತಾ ಅಡಿಕೆ ಚೀಲ ಹೊತ್ಕೊಂಡು ಹೋಗ್ತಾ ಇದ್ದ. ಭೀಮಾ ನದಿ ಆ ದಂಡಿಗೆ ಹತ್ತು ಬಂದ ತಕ್ಷಣ ಸ್ವಲ್ಪ ಮಧ್ಯಾಹ್ನ ಆಗ್ತದೆ. ಆತ ಅಡಿಕೆ ಚೀಲ ಒಂದು ಸೈಡ್ಗಿಟ್ಟು ಅಲ್ಲೇ ಗಿಡದ ಹತ್ರ ನದಿ ನೀರು, ಭೀಮಾ ನದಿ ನೀರು ಕುಡ್ದದ್ದು ಮಹಿಮನೆ ಅನ್ಕೋಬೇಕು. ಭೀಮಾ ನದಿ ನೀರು ಕುಡಿದ್ಬಿಟ್ಟು ಸ್ವಲ್ಪ ವಿಶ್ರಾಂತಿ ತೊಗೊಂಡು ಹೋಗೋಣ ಅಂಥೇಳಿ ಅವ್ನು ಗಿಡದ ಹತ್ರ ಮಲ್ಕೋತಾನೆ. ಅದೇ ಸಮಯಕ್ಕೆ ಸ್ವಲ್ಪ ಮಂದಿ ಭಕ್ತಾದಿಗಳು ಚಂದ್ರಳಾ ಪರಮೇಶ್ವರಿ ದರ್ಶನಕ್ಕೆ ಪಾದಯಾತ್ರೆ ಬರ್ತಾರೆ, ನಡ್ಕೋತಾರೆ. ಪಾದಯಾತ್ರೆ ಬರ್ತಾ ಇದ್ದಾಗ ಅವ್ರನ್ನ ಈ ಅಡಿಕೆ ವ್ಯಾಪಾರಿ ನೋಡಿಬಿಟ್ಟ, ಇವರೆಲ್ಲೋ ಹೋಗ್ತಾ ಇದಾರ, ಇಷ್ಟು ಮಂದಿ ಇನ್ನು ಪಾದಯಾತ್ರೆ ಹೋಗ್ತಾ ಇದಾರೆ. ಚಂದಮ್ಮ ನಾಮಘೋಷಣೆ ಆಗ್ತಾ ಇರ್ತದೆ, ನಾಮಸ್ಮರಣೆ ಗರ್ಜನೆ ಮಾಡ್ಕೊತಾ ಹೋಗ್ತಾ ಇರ್ತಾರೆ. ಅದನ್ನು ನೋಡಿ ಆ ಅಡಿಕೆ ವ್ಯಾಪಾರಿ ಅಡಿಕೆ ಚೀಲ ಹೊತ್ಕೊಂಡು ಅವ್ರು ಹಿಂದಿಂದೆ ಆತನು ನೆನೆಸ್ತಾನೆ, ದೇವ್ರು ನೆನೆಸ್ತಾನೆ. ಇನ್ನೂರು ಮಂದಿ ಜಯಚಂದಮ್ಮ ಅಂದ್ರೆ ಒಬ್ಬರು ಅನ್ನೋದಿಲ್ಲ, ಅವನು ಅಂತಾನೆ. ಅನ್ಕೋತಾ ಅವ್ರು ಹಿಂದಿಂದೆ ಹೋಗಿ ಅವ್ರು ಸನ್ನತಿ ಗುಡಿ ಸೇರ್ತಾರೆ. ಭೀಮಾ ನದಿ ಹೋಗಿ ಎಲ್ಲರೂ ಸ್ನಾನ ಮಾಡ್ತಾರೆ. ಈ ಭಕ್ತನು ಸ್ನಾನ ಮಾಡ್ತಾನೆ. ಸ್ನಾನ ಮಾಡಿ ಎಲ್ಲರೂ ಹೋಗಿ ಆ ರೀತಿ ದೇವಿ ದರ್ಶನ, ಯಾರ್ಯಾರು ಪೂಜೆ ಅಭಿಷೇಕ ಏನು ಮಾಡಿಸ್ಕೋಬೇಕೋ ಎಲ್ಲ ಮಾಡಿಸ್ಕೋತಾನೆ. ಹಿಂಗೆ ಅದ್ರೊಳಗೆ ಒಬ್ಬರು ಮಾತಾಡ್ಕೊತಿರ್ತಾರೆ ಹೆಣ್ಮಕ್ಳು. ಈ ಚಂದ್ರಲಾ ಪರಮೇಶ್ವರಿ ಮಹಿಮಾ ಭಾಳ ದೊಡ್ಡದು, ಏನು ಅಂದ್ಕೊಂಡಿದ್ದು ತಪ್ಪಲಾರ್ದಂಗೆ ಆಗ್ತದೆ. ನಮ್ಗೆ ಸಂತಾನ ಆಯಿತು, ನಮ್ಗೆ ಅದಾಯ್ತು ಇದಾಯ್ತು ಬೇಡ್ಕೊತಾ ಇರ್ತಾರೆ, ಮಾತಾಡ್ಕೊತಿರ್ತಾರೆ ಅವ್ರವ್ರೆ. ಅದನ್ನು ನೋಡಿ ಆಶಾಜೀವಿ ಮನಸ್ಸಿ ಯಾರಿಗಾದ್ರೂ ಏನಾದ್ರು ಒಂದು ಒಳ್ಳೇದಾಗ್ತದ ಅಂದ್ರೆ ಅದನ್ನು ಮಾಡಲಿಕ್ಕೆ ಅವ್ರು ಇಚ್ಛಾ ಪಡ್ತಾರೆ. ಆ ಅಡಿಕೆ ವ್ಯಾಪಾರಿಗೂ ಸಂತೋಷ ಆಗ್ತದೆ. ಆತನು ದೇವಿ ದರ್ಶನ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ದೇವಿಗೆ ಬೇಡ್ಕೊತಾನೆ, ಅಮ್ಮ ನಾನೊಂದು ಅಡಿಕೆ ವ್ಯಾಪಾರಿ ಒಂದು ಊರಿಂದ ಇನ್ನೊಂದು ಊರಿಗೆ ಪಟ್ಟಣಕ್ಕೆ ಹೋಗಿ ಅಡಿಕೆ ಮಾರೋಕೆ ಇವತ್ತಿನ ದಿವಸ ಅಡಿಕೆ ತಂದೀನಿ. ಈ ಅಡಿಕೆ ಮಾರದಿಂದ ನನಗೆ ಹೆಚ್ಚು ಲಾಭ ಆಗಿ ಜಲ್ದಿ ವ್ಯಾಪಾರ ಆದರೆ ನಿನಗೆ ಇಷ್ಟು ಅಡಿಕೆ ಸಮರ್ಪಿಸ್ತೀನಿ, ಮಾತು ಇದು ಮಾಡ್ಕೊಳ್ರಿ. ವ್ಯಾಪಾರ ಜಲ್ದಿ ಆಗಬೇಕು, ಹೆಚ್ಚು ಲಾಭ ಬರಬೇಕು, ಆ ರೀತಿ ಆದರೆ ನಿಮ್ಗೆ ಇಷ್ಟು ಅಡಿಕೆ ನಿಮ್ಗೆ ಸಮರ್ಪಿಸ್ತೀನಿ ಅಂಥೇಳಿ ಒಂದು ಪ್ರಾರ್ಥನೆ ಮಾಡ್ಕೊಳ್ರಿ. ಆಕೆ ತಾಯಿ ಯಾವ ಮಗನು ಹೇಳಿದ್ದೇನು ಕೇಳಂಗಿಲ್ಲ, ಎಲ್ಲರದು ಒಪ್ಕೋಬೇಕು. ಆಯಿತು, ಅಲ್ಲಿ ಅಡಿಗೆ ದರ್ಶನ ಆಯಿತು, ಪೂಜೆ ಆಯಿತು, ಮಾಡೋದಿಲ್ಲ ಮಾಡಿಕೊಂಡು ಎಲ್ಲರೂ ಹೋದಂಗೆ ಈತನು ಅಡಿಕೆ ಚೀಲ ತಲೆ ಮೇಲೆ ಇಟ್ಕೊಂಡು ಸಿಟಿಗೆ ಹೋದ. ಪಟ್ಟಣಕ್ಕೆ ಹೋಗಿ ಅಲ್ಲಿ ವ್ಯಾಪಾರ ಮಾಡಿದ. ಮಗ ಕೇಳಿದ್ರು ತಾಯಿ ಕೊಡೋದಿಲ್ಲ ಅನ್ನೋದಿಲ್ಲ. ಭಕ್ತ ಕೇಳ್ಯಾನ, ಸಣ್ಣದೇ ಕೇಳ್ಯಾನ, ದೊಡ್ಡದೇನು ಕೇಳಿಲ್ಲ. ವ್ಯಾಪಾರ ಜಲ್ದಿ ಆಗಬೇಕು, ಧನ ಲಾಭ ಬರಬೇಕು, ಹೆಚ್ಚು ಲಾಭ ಬರಬೇಕು ಅಂತೇಳಿ ಒಂದು ಪ್ರಾರ್ಥನೆ ಮಾಡ್ಕೊಂಡು ಅದನ್ನು ದೇವಿ ಸ್ವೀಕಾರ ಮಾಡ್ತಾಳೆ. ಆತನ ಅದೃಷ್ಟ ಆ ದೇವಿ ಅನುಗ್ರಹದಿಂದ ಜಲ್ದಿ ವ್ಯಾಪಾರ ಆಗೋಗ್ತದೆ. ಮತ್ತು ಆತ ಆಸೆ ಪಟ್ಟೋದನ್ನ ಹೆಚ್ಚು ಆತಗೆ ಲಾಭ ಬರ್ತದೆ, ಡಬಲ್ ಅನ್ಕೊಡು ದ್ವಿಗುಣ ಲಾಭ ಬರ್ತದೆ. ಆತ ಸಂತೋಷ ಆಗಿ ಇದಾಗ್ತದೆ. ಸ್ವಲ್ಪ ಇಷ್ಟು ಅಡಿಕೆ ಉಳಿಸ್ತಾನೆ ವ್ಯಾಪಾರ ಮುಗಿಸಿ. ಆ ದೇವಿ ಚಂದಮ್ಮಗೆ ಅಂದಿದ್ದೆ ಸಮರ್ಪಿಸ್ಬೇಕು ಅಂಥೇಳಿ ಇಷ್ಟು ಉಳಿಸ್ಕೊಂಡು ಆತನ ಲಾಭ ಎಲ್ಲ ತೊಗೊಂಡು ಮತ್ತೆ ಸನ್ನತಿಗೆ ಬರ್ತಾನೆ. ಬಂದು ಪಾದದ ಮೇಲೆ
ಹಾಕಿ ಈಗ ನೀನು ಬೇಡ್ಕೊಂಡಿದ್ದೆ ಹೆಚ್ಚು ಲಾಭ ಆದ್ರೆ ಇಷ್ಟು ಅಡಿಕೆ ಸಮರ್ಪಿಸ್ತೀನಿ ಅಂದಿದ್ದೆ, ಅದಕ್ಕೆ ಈಗ ಇಷ್ಟು ತಂದಿನಿ ಹೇಳಿ ಇಷ್ಟು ಪಾದಗಳು ಹೇಗ್ಬಿಡ್ತಾರೆ. ಹಾಕಿದ ತಕ್ಷಣ ಅಲ್ಲಿ ಸನ್ನತಿಗೆ ಬಂದಂಥ ಭಕ್ತರಿಗೆಲ್ಲ ಗೊತ್ತಿರಬೇಕು, ಆ ಭಕ್ತಾದಿಗಳಿಗೆ ಕುಲದೇವಿಯರು ಎಲ್ಲರಿಗೂ ಗೊತ್ತಿರಬೇಕು. ಅಲ್ಲಿ 2 ಪಾದಗಳಿರ್ತವೆ ಸನ್ನತಿಯೊಳಗೆ, ಕುಣಗುಂಟಿ ಒಳಗೆ ಮೂರ್ತಿ, ಸನ್ನತಿಯೊಳಗೆ ಪಾದ. ಇದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಪಾದದ್ದು 5 ತೂತುಗಳಿರ್ತವೆ, ಹೋಲ್ಸ್. ಬಲಗಾಲ ಕಡೆಗೆ 3, ಎಡಗಾಲ ಕಡೆಗೆ 2. ಅಲ್ಲಿ ಹಾಕಿದ ತಕ್ಷಣ ಅವು ಒಳಗೆ ಹೋಗ್ತದೆ. ಅದು ಆಶ್ಚರ್ಯ ಆಗ್ತದೆ. ಇದೇನು ನಾ ಹಾಕಿದ್ದ ಅಡಿಕೆ ಎಲ್ಲಿ ಹೋದ್ವು ಸರ್, ಏನಾರಾಗಲಿ ಮತ್ತು ಹಾಕ್ಬೇಕಲ್ಲ, ಇಷ್ಟು ಹಾಕ್ತೀನಿ ಅಂತ ಅಂದ್ಬಿಟ್ಟು ಹಾಕ್ಬಿಟ್ಟು ತಪ್ಪಂಗ ಅವು ಮಾಯ ಆಗಿಬಿಟ್ಟು ಅಂತ ತೂತ್ನ ಒಳಗೆ ಹೋಗ್ಬಿಟ್ಟು ಮತ್ತೆ ಊರಿಗೆ ಹೋಗಿ ಮತ್ತೆ ಇಷ್ಟು ತೊಗೊಂಬರ್ತಾರೆ. ಮತ್ತೆ ಇಷ್ಟಾಗಮ್ಮ ಇಷ್ಟು ಅಡಿಕೆ ಸಮರ್ಪಿಸಿದೆ, ನಾನು ಸಮರ್ಪಿಸಿಬಿಟ್ಟೆ ನೋಡ್ರಿ. ಇದ್ರಾಗ ನಾನು ಅಹಂ ಸಮರ್ಪಿಸಿಬಿಟ್ಟೆ ಅಂಥೇಳಿ ಹಾಕಿದ ತಕ್ಷಣ ಮತ್ತೆ ಅವು ಒಳಗೆ ಹೋಗ್ಬೇಕು ತೂತಿನೊಳಗೆ. ಅದು ಆಶ್ಚರ್ಯಕ್ಕೆ ಮತ್ತೆ ತೊಗೊಂಬಂದು ಹಾಕ್ತಾನೆ, ಬೇರೆ ತೊಗೊಂಬಂದು ಹಾಕಿದ ತಕ್ಷಣ ಅವು ಒಳಗೆ ಹೋಗ್ಬೇಕು. ಹಿಂಗೆ ಒಂದು 5-6 ಸರಿ ಮಾಡ್ತಾನೆ. ಪ್ರತಿಯೊಂದು ಅಡಿಕೆನೂ ಉಳಿಯೋದಿಲ್ಲ, ಮೇಲೆ ಎಲ್ಲ ತೂತ್ನೊಳಗೆ ಒಳಗೆ ಹೋಗ್ಬಿಡ್ತಾರೆ, ಒಳಗೆ ಹೋಗಿ. ಇದನ್ನ ಆತಗೆ ಆಶ್ಚರ್ಯ ಆಗಿ ವಿಚಾರದಿಂದ ಹೊರಗೆ ಬರ್ತಾನೆ. ಅಲ್ಲಿ ಆವಾಗಿದ್ದ ಅಚ್ಚಕ ಏನಾಯ್ತು, ಯಾಕೆ ವಿಚಾರವಾಗಿದ್ದಿ ಆತ ಅಂತ ಬಿದ್ದದ್ದೆಲ್ಲ ವಿಷಯ ಹೇಳ್ತಾರೆ. ಹಿಂಗಾಯ್ತು, ಎಲ್ಲ ಅಡಿಕೆ ಇದ್ರೊಳಗೆ ಹೋಗ್ಬಿಡ್ತಾವೆ, ಪಾದದಾಗ ಐಕ್ಯವಾಗ್ತಾ ಇದ್ದಾರೆ. ಯಾಕ ಅವಾಗ ಅವ್ರು ಕೇಳ್ತಾರೆ, ನೀನು ಏನಂತ ಬೇಡ್ಕೊಂಡು ಏನು ಮಾಡ್ದಿ, ಅವೆಲ್ಲ ವಿಸ್ತಾರವಾಗಿ ಹೇಳಬೇಕು ಅಂತ ಕೇಳ್ತಾರೆ. ಸರಿ, ಹಿಂಗೆ ನಾನು ರೂಢಿ ಯಾತ್ರಾ ಬಂದಿದ್ದೆ, ನಂದು ಅಡಿಕೆ ವ್ಯಾಪಾರ ಲಾಭ ಹೆಚ್ಚು ಬಂದು ಜಲ್ದಿ ವ್ಯಾಪಾರ ಆದ್ರೆ ಇಷ್ಟು ಅಡಿಕೆ ನಾನು ಸಮರ್ಪಿಸ್ತೀನಿ ಅಂತ ಅಂದಿದ್ದೆ, ಅದೇ ರೀತಿ ಸಮರ್ಪಿಸ್ತೀನಿ. ಅವಾಗ ಆಚಕರಿಗೆ ಇದು ಅರ್ಥ ಆಗ್ತದೆ, ಹಂಗೆ ಅನ್ನಬಾರ್ದು, ತಪ್ಪು. ಯಾರಾದರೂ ಸರಿ ತಿಳಿದವರಾದ್ರೂ ಇವತ್ತಿಗೂ ಹೇಳ್ತಾರೆ, ತಿಳಿಲಾರ್ದವರು ನಾನು ಅದು ಮಾಡ್ತೀನಿ, ಇದು ಮಾಡ್ತೀನಿ, ಅಷ್ಟು ಮಾಡ್ತೀನಿ, ಇಷ್ಟು ಮಾಡ್ತೀನಿ ಅಂತಾರೆ. ಅನ್ನಬಾರ್ದು. ದೇವಿ ನಿಮ್ಮ ದಯ, ನಿಮ್ಮ ಆಶೀರ್ವಾದದಿಂದ ನೀವು ಏನು ಹೇಳಿದ್ರೆ ಅದು ಮಾಡ್ತೀನಿ, ಎಷ್ಟು ಕೈಲಾದಷ್ಟು ಮಾಡ್ತೀನಿ, ತಿಳಿದಷ್ಟು ಮಾಡ್ತೀನಿ, ಶಕ್ತಿ ಇದ್ದಷ್ಟು ಮಾಡ್ತೀನಿ ಅಂಥೇಳಿ ಈ ರೀತಿ ಬೇಡ್ಕೊಬೇಕು. ಈ ರೀತಿ ಬೇಡ್ಕೊಂಡ್ರೆ ಆಕೆ ಬುದ್ಧಿ ಕೊಡ್ತಾಳೆ. ಕೊಡೋರು ನಾವ್ಯಾರು? ಅಹಂನ ಕರ್ತ, ಹರಿಕರ್ತ. ಏನು ಮಾಡಿದ್ರು ಭಗವಂತ ಮಾಡಬೇಕು, ಆತ ಮಾಡಿಸ್ಕೋಬೇಕು. ಅದರೊಳಗೆ ವಿಶೇಷವಾಗಿ ಚಂದ್ರಲಾ ಪರಮೇಶ್ವರಿ ಕುಲದೇವಿ ಇದ್ದಂಥ ಭಕ್ತರಿಗೆ ವಿಶೇಷವಾಗಿ ದೊಡ್ಡ ಅನುಭವ. ಆಕೆ ಏನು ಮಾಡಿಸ್ಕೋಬೇಕು ಅನ್ಕೋತಾಳೆ, ಅದೇ ಮಾಡಿಸ್ಕೋತಾಳೆ. ನಾನೇನೋ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಒಪ್ಪೋದಿಲ್ಲ. ಆಕೆ ಬೇಕಾಗಿಲ್ಲ, ನೀ ಮಾಡ್ತೀನಿ ಅನ್ನೋದು ಆಕೆ ಬೇಕಾಗಿಲ್ಲ. ಆಕೆ ಏನು ಬೇಕೋ ನಿನ್ನ ಜೋಡಿ ಮಾಡಿಸ್ಕೋತಾಳೆ. ನಿನ್ನ ಹತ್ರ ಏನೂ ಇಲ್ಲ, ಮಾಡಷ್ಟಿಲ್ಲ ಅಂದ್ರೂ ಆಕೆ ಮಾಡಿಸ್ಕೋತಾಳೆ. ಆಕೆ ಹತ್ರ ಇರೋದು ಆ ಶಕ್ತಿ. ಈ ಕುಲದೇವಿ ಅಲ್ಲಿ ಹೋಗೋರಾಗಲಿ, ಚಂದ್ರಲಾ ಪರಮೇಶ್ವರಿ ಗೊತ್ತಿದ್ದವ್ರಿಗಲ್ಲಿ ಇದು ಅನೇಕ ಅನುಭವದಿಂದ ಹೇಳ್ತಾ ಇದ್ದೇನೆ. ನಮ್ಮ ನಾದರೂರಿನ ಚಂದ್ರಲಾ ಪರಮೇಶ್ವರಿ ಗುಡಿ ಕಟ್ಟಬೇಕು ನನಗೂ ಎಷ್ಟೋ ಪ್ರಯತ್ನ ಮಾಡಿದ್ವಿ, ಎಷ್ಟೋ ಅನುಭವ, ಎಷ್ಟೋ ಸಾರಿ ಹಿಂದಕ್ಕೆ ಹೋಗಿ, ನಾನು ಹಿಂದಕ್ಕೆ ಹೋಗಿನಿ ನನ್ನ ಕಡ್ಲಿಂದ. ನನ್ನ ಕೈಲಾಗಲ್ಲ, ನಾ ಮಾಡಬಾರ್ದು, ನನಗೆ ಯೋಗ್ಯತೆ ಇಲ್ಲ, ನನ್ನ ಆರ್ಥಿಕ ಪರಿಸ್ಥಿತಿ ಇಲ್ಲ, ನನಗೆ ಮಾಡಬಾರ್ದು ಅಂತೇಳಿ ಹಿಂದಕ್ಕೆ ಹೋಗಿನಿ. ಆದ್ರೂ ನಾಕಿ ಎಳ್ಕೊಂಡು ಮಾಡಿಸ್ಕೊಂಡು. ಹೈದರಾಬಾದ್ನಾಗ ಇದ್ದವ್ರಿಗೆ ಅನುಭವ. ಹೈದರಾಬಾದ್ನಾಗ ನನ್ನ ವಿದ್ಯಾವಂತರು ಬೇಕಾದಷ್ಟು ಮಂದಿ ಇದ್ದಾರೆ. ಈ ಇಂಗ್ಲೀಷ್ ಓದಿದವರಾಗಲಿ, ಈ ಸಂಸ್ಕೃತ ಪಂಡಿತರಾಗಲಿ ಬೇಕಾದಷ್ಟು ಮಂದಿ ಇದ್ದಾರೆ. ಧನವಂತರು ಕೋಟಿಗಟ್ಟಲೆ ಇದ್ದವರು, ಆರ್ಥಿಕ ಪರಿಸ್ಥಿತಿ ಅನೇಕವಾಗಿ ಹೆಚ್ಚಾಗಿದ್ದವರು ಬೇಕಾದಷ್ಟು ಮಂದಿ ಇದ್ದಾರೆ. ಆಕೆ ಯಾಕೆ ಅವ್ರ ಮನಸ್ಸಿನಾಗ ಹೋಗಲಿಲ್ಲ? ನನಗೆ ಎಷ್ಟೋ ಸರಿ ಆಲೋಚನೆ ಮಾಡಿ ಈ ಆಲೋಚನೆ ಕಣ್ಣಾಗ ನೀರು ಬಂದ್ಬಿಡ್ತಾವೆ. ನನ್ನ ಹತ್ರ ಶಕ್ತಿ ಇಲ್ಲ, ನಾ ವಿದ್ಯಾವಂತ ಅಲ್ಲ, ನನ್ನ ಧನ ಇಲ್ಲ, ನಾ ಆರ್ಥಿಕವಾಗಿಯೂ ಧನವಂತ ಅಲ್ಲ. ಆದ್ರೂ ಯಾಕೆ ನನ್ನ ಕೈಲಿಂದ ಮಾಡಿಸ್ಕೋತಾ ಇದ್ದಾಳ? ಗುಡಿ ಸ್ಥಾಪನಾದಿಂದ ಈಗ 20 ವರ್ಷ ಆಯ್ತು. ನನ್ನ ಗುಡಿ ಕಟ್ಟಿಸ್ಕೊಂಡು ನನ್ನ ಕೈಲಿ ಪ್ರತಿದಿನ ಪೂಜಾ ಮಾಡಿಸ್ಕೊತಾ ಇದ್ದಾಳೆ. ದೇವಿ ನವರಾತ್ರಿ ಮಾಡ್ತೀನಿ, ಆಶ್ವೀಜ ಮಾಸದ ದೇವಿ ಪಂಚಮಿ ಮಾಡ್ತೀವಿ, ವನಭೋಜನ ಮಾಡ್ತೀವಿ. ಇದೆಲ್ಲ ಮಾಡಿದ್ದು ಇದು ನನ್ನ ಕೈಲಿ ಆಗೋದಿಲ್ಲ, ನನ್ನ ಶಕ್ತಿ ಇಲ್ಲ. ಆದ್ರೂ ಆಕಿ ತನ್ನ ಶಕ್ತಿ ನನ್ನಲ್ಲಿ ಕೊಟ್ಟು ನನ್ನಿಂದ ಮಾಡಿಸ್ಕೊತಾಳೆ. ಅದೇನು ಪೂರ್ವ ಜನದ ಪುಣ್ಯ
ಅಥವಾ ನಮ್ಮ ತಂದೆ ತಾಯಿ ಮಾಡಿದಂಥ ಪುಣ್ಯ ಇರ್ಬೋದು, ಅವರ ಆಶೀರ್ವಾದ. ನಮ್ಮ ತಂದೆ ತಾಯಿ ಬಂದು ಮಸ್ಕಿ ಬಲವಿ ಮಾಚ, ನಮ್ಮ ತಾಯಿ ಬಂದು ರುಕ್ಮಿಣಿಬಾಯಿ ಮಸ್ಕಿ. ನಾವಿರೋದು ಹೈದ್ರಾಬಾದು, ಪ್ರಾಪರ್ಲಿ ನಾವು ಮಸ್ಕಿಯವರು. ಸೊ ಆಕೆ ಯಾವುದೋ, ಮತ್ತು ನನ್ನ ತಾಯಿ ಅಂತಿದ್ಲು, ನಿಮ್ಗೆ ಹಿರಿಯ ಮನುಷ್ಯರು ನಮ್ದು ಹೇಳ್ತಾ ಇಲ್ಲ, ಹಿರಿಯ ಮನುಷ್ಯರು ಆಗಿನ ಕಾಲದಾಗ ಪಾಪ ಅವ್ರಿಗೆ ಕೈಲಿ ಆಗ್ತಿತ್ತೋ ಇಲ್ಲೋ, ಆರ್ಥಿಕ ಪರಿಸ್ಥಿತಿ ಇಲ್ಲ, ಹೋಗ್ಲಿಕ್ಕೆ ಅನುಕೂಲ ಇದ್ದಿದ್ದಿಲ್ಲ. ಬಸ್ಸಿಗೆ ಹೋಗ್ಬೇಕಾದ್ರೂ ಯಾದಗಿರಿಗೆ ಹೋಗಿ ಅಲ್ಲಿಂದ ಮತ್ತೆ ಬಸ್ ಹಿಡ್ಕೊಂಡು ಹೋಗಬೇಕು. ನಮ್ಮ ತಾಯಿ ಅಂತಿದ್ದು, ಸನ್ನತ್ತಿಗೆ ಹೋಗ್ಬೇಕು, ದೇವಿ ದರ್ಶನ ಮಾಡ್ಕೋಬೇಕು, ಸನ್ನತ್ತಿಗೆ ಕರ್ಕೊಂಡು ಹೋಗು ಅಂತ. ಅವ ನಮ್ಮ ಸಣ್ಣ ವಯಸ್ಸು ಹೋಗು ತಿಳಿದಿದ್ದಿಲ್ಲ, ಒಂದು ಆರ್ಥಿಕ ಪರಿಸ್ಥಿತಿ ಗೊತ್ತಿಲ್ಲ, ಸನ್ನತ್ತಿ ಯಾವ ರೂಟ್ನಾಗ ಹೋಗಬೇಕು, ಬಸ್ ಏನು, ಹೆಂಗೆ ಹೋಗಬೇಕು ಅನ್ನೋದು ಗೊತ್ತಿದ್ದು. ಎಷ್ಟೋ ಸರಿ ಅಂತ ಇದ್ದು ಫೋಟೋಕ್ಕೆ ದಿನ ಫೋಟೋದ ಕೂತು ನಮಸ್ಕಾರ ಮಾಡೋದು, ಕರ್ಸ್ಕೋ ತಾಯಿ ಅಂತ ಬೇಡ್ಕೊತಿದ್ದು. ಆ ನಮ್ಮ ತಾಯಿ ಫೋಟೋದ ಮುಂದೆ ಕೂತು ಬೇಡ್ಕೊಂಡದ್ದು ಫಲ ನೀವು ಆಕಿನೇ ನಾವು ಹೈದ್ರಾಬಾದಿಗೆ ಕರ್ಸ್ಬಿಟ್ಟು, ಆಕಿನೇ ಹೈದ್ರಾಬಾದಿಗೆ ಎಳೆದ್ಬಿಟ್ಟ. ಕರ್ಸಿದ್ದು ನಾನಲ್ಲ, ನಮ್ಮ ಅಮ್ಮ ಕೂತು ಆಕಿನ ನನ್ನ ಕರ್ಸ್ಕೋ ತಾಯಿ ಅಂತ ಆಕಿನ ಬೇಡ್ಕೊಂಡ್ರೆ ಆಕಿ ನಮ್ಮಮ್ಮನ ಕರ್ಸ್ಕೊಳ್ಳಿಲ್ಲ, ಆಕಿನೇ ಹೈದ್ರಾಬಾದಿಗೆ ಬಂದ್ಬಿಟ್ಟು. ಆದರೂ ದುರದೃಷ್ಟ ಏನಂದ್ರೆ ಆಕಿನ ನೋಡ್ಲಿಕ್ಕೆ ನಮ್ಮಮ್ಮ ದುಃಖದವಾದ ವಿಷಯ, ಆಕಿನ ನೋಡ್ಲಿಕ್ಕೆ ನಮ್ಮಮ್ಮ ಇಲ್ಲ. ಆದ್ರೂ ಆಕಿ ಮಗನಾಗಿ ನಾ ಅದೃಷ್ಟಪಟ್ಟೆ. ಆ ಚಂದಮ್ಮನ ಗುಡಿ ಹೈದ್ರಾಬಾದ್ನಲ್ಲಿ ಸಾಕ್ಷಿ ದಿನ ಪೂಜೆ ಮಾಡ್ಕೊಟ್ಟು ದಿನ ಆಕೆ ಸೇವಾದಾಗಿದ್ದೀನಿ. ಯಾರಿಗೂ ಕೊಡಲಾರ್ದಂಥ ಭಾಗ್ಯ. ನಾ ಯಾವ ಜನ್ಮದ ಪುಣ್ಯ ಮಾಡಿದ್ನೋ, ಯಾರ ಆಶೀರ್ವಾದ ಬರೋ ನನಗೆ ಗೊತ್ತಿಲ್ಲ. ಎಲ್ಲ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು, ನಿಮ್ಮೆಲ್ಲರ ದಯ ಇರಬೇಕು, ಆಕೆ ದಯನೂ ಇರಬೇಕು. ಅದಕ್ಕೆ ಇಲ್ಲಿ ಸ್ಥಾಪನೆ ಮಾಡಿದ್ವಿ. ಅದೇ ರೀತಿ ಆ ಪೂಜಾರಿಗಳು ಹೇಳಿದರು, ಹಿಂಗೆ ಅನ್ಬಾರ್ದು, ಯಥಾಶಕ್ತಿ ಹಾಕ್ತೀನಿ ಅಂತೇಳಿ ಬೇಡ್ಕೊ ಅಂಥೇಳಿ ಸಾರಿ ಅಂಥೇಳಿ ಅವ್ರ ಮಾತು ಒಪ್ಕೊಂಡು ಮತ್ತೆ ಗುಡಿ ಒಳಗೆ ಹೋಗಿ, ಅಮ್ಮ ನನ್ನ ತಪ್ಪಾಯಿತು, ಕ್ಷಮಿಸು, ನಾನು ಇಷ್ಟು ಹಾಕ್ತೀನಿ ನಾನು ಅಂತ ಹೇಳ್ಕೊಂಡಿದ್ದೆ, ಅದು ತಪ್ಪೇ, ಯಥಾಶಕ್ತಿ ಹಾಕ್ತೀನಿ, ಕೈಲಾದಷ್ಟು ಹಾಕ್ತೀನಿ, ನಿಮ್ಮ ಆಜ್ಞೆ ಆದಷ್ಟು ಹಾಕ್ತೀನಿ ಅಂಥೇಳಿ ಬೇಡ್ಕೊಂಡು ಮತ್ತೆ ಅವ್ರ ಊರಿಗೆ ಹೋಗಿ ಮತ್ತೆ ಇಷ್ಟು ಅಡಿಕೆ ತಂದು ಒಂದು ಸ್ವಲ್ಪ ಅಡಿಕೆ ಪಾದದಲ್ಲಿ ಹಾಕಿದ್ರೆ ಅವೆಲ್ಲ ಅಲ್ಲೇ ನಿಂತ್ಬಿಟ್ಟು ಒಳಗೆ ಹೋಗೋದಿಲ್ಲ. ಅದು ಭಾಳ ಸಂತೋಷ ಆಗಿ ಒಂದು ಅಡಿಕೆ ತೊಗೊಂಡು, ಅದರೊಳಗೆ ಒಂದು ಅಷ್ಟು ಹಾಕಿದ್ದು ಎಲ್ಲ ನಂದೇ, ನಾ ತೊಗೊಂಡು ಒಂದು ಅಡಿಕೆ ತೊಗೊಂಡು ಕಣ್ಣಿಗೆ ಹಚ್ಕೊಂಡು ಮಹಾಪ್ರಸಾದ ಅಂತಾರೆ ಸಂತೋಷದಿಂದ ಹೋಗಿ ಮತ್ತು ಭೀಮಾ ನದಿಯೊಳಗೆ ಸ್ನಾನ ಮಾಡ್ತಾನೆ. ಭೀಮಾ ನದಿಯೊಳಗೆ ಸ್ನಾನ ಮಾಡಿದ್ರೆ ಆತ ಹಾಕಿದಂಥ ಅಡಿಕೆ 4-5 ಸರಿ ಏನು ಅಡಿಕೆ ಹಾಕಿರ್ತಾನೆ, ಇಷ್ಟು ಅವೆಲ್ಲ ಆತನ ಸುತ್ತೂ ಬಂದಿರ್ತಾರೆ ಅಡಿಕೆಗಳು. ಅದು ಎಲ್ಲಿ ಪಾದದಾಗ ಹಾಕಿದ್ದ ಅಡಿಕೆಗಳು ಭೀಮಾ ನದಿಗಳು ಆತ ಸ್ನಾನ ಮಾಡೋ ಟೈಮಿಗೆ ಬರ್ತವೆ, ಆತನ ಸುತ್ತು ಬರ್ತವೆ. ಆವಾಗ ಆತ ಸಂತೋಷಪಟ್ಟು ಅಡಿಕೆಗಳೆಲ್ಲ ತೊಗೊಂಡು ಬಂದು ಅಲ್ಲಿಗೆ ಆ ಬ್ರಾಹ್ಮಣರಿಗೆ ದಾನ ಕೊಟ್ಟು, ಆ ಒಂದು ಅಡಿಕೆ ಎಲ್ಲಿ ಪಾದದ ಮೇಲೆ ಏನು ಒಂದು ಅಡಿಕೆ ತೊಗೊಂಡು ಅದು ಒಂದೇ ತೊಗೊಂಡು ತನ್ನ ವ್ಯಾಪಾರದ ಕೇಂದ್ರದ ದನದ ಪೆಟ್ಟಿಗೆ ಆ ದನದ ಪೆಟ್ಟಿಗೆ ಒಳಗಿಟ್ಟು ವ್ಯಾಪಾರ ಮಾಡ್ತಾನೆ. ಮುಂದೆ ಆತ ಅನೇಕ ಸಾರಿ ಅಡಿಕೆ ತಂದು ಅಲ್ಲಿ ಸಮರ್ಪಣೆ ಮಾಡ್ಯಾನ. ಆತನ ವ್ಯಾಪಾರ ಒಂದೇ ಸಾರಿ ಬೇಡ ಅನ್ನತ್ತ, ನನ್ನ ವ್ಯಾಪಾರ ಸರಿಯಾಗಬೇಕು, ಧನಲಾಭ ಬರಬೇಕು ಅಂತ ಬೇಡ್ಕೊಂಡು ಆ ತಾಯಿ ತಥಾಸ್ತು ಅಂದಿದ್ದೇನು. ಪ್ರತಿ ಸಾರಿ ಆತನ ವ್ಯಾಪಾರ ಎಷ್ಟೋ ರೀತಿ ಬೆಳೆದು ಆತ ಧನವಂತನ ಆಗ್ಯಾರ ಅಂಥೇಳಿ ಈ ಕಥೆ ಒಳಗೆ ಬಂದದ. ಇದು ನನ್ನ ಕಥೆಯಲ್ಲ, ನಿಜವಾಗ್ಲೂ ನಡೆದದ್ದು. ಅದೇ ರೀತಿ ಅಪರಂಪರವಾಗಿ ಆ ತಾಯಿ ಕಥೆಗಳು ಆಗ್ತಾ ಇದ್ದಾವೆ. ಈ ಕಥೆ ಆಮೇಲೆ ಹೈದರಾಬಾದ್ನಾಗ ನಾನು ಗುಡಿ ಕಟ್ಟೋದಕ್ಕಿಂತ ಮೊದಲು ಒಂದು ಜಾಗ ನಿರ್ಣಯ, ಈಗ ಗುಡಿ ಕಟ್ಟಿದಲ್ಲಿ ಜಾಗ ನಿರ್ಣಯ ಮಾಡಿದ್ರೊಳಗೆ ಬೋರಿಂಗ್ ಹಾಕಿಸ್ಬೇಕಾಗಿದ್ರೆ ಆವಾಗ ಒಬ್ಬ ಬೋರು ಹಾಕೋದನ್ನ ಕರ್ಕೊಂಡು ಹೋಗಿ ಜಾಗ ತೋರಿಸಿದ್ದೆ. ಅಲ್ಲಿ ಬೋರ್ ಹಾಕ್ತಾಯಿದ್ರು, ಬೋರ್ ಹಾಕ್ತಾಯಿದ್ರು. ಬೋರ್ ಮುಗಿಯೋದ್ರೊಳಗೆ ರಾತ್ರಿ 12-12:30 ಸುಮಾರು ಆಯಿತು. ಎಲ್ಲ ಆಯಿತು, ಅವ್ರಿಗೆ ಒಪ್ಸಿದ್ರು, ಅವ್ರಿಗೆ ರೊಕ್ಕ ಕೊಟ್ಬಿಟ್ಟೆ. ಅವರು ಲಾರಿ ಒಳಗೆ ಬಂದಿದ್ದರು. ನಂದೊಂದು ಸಣ್ಣ ಸ್ಕೂಟರ್ ಇತ್ತು. ಆ ಸ್ಕೂಟ್ರ್ ಮೇಲೆ ನಾವು ಹುಡುಗತ್ತೆ. ಅವ್ರು ಲಾರಿ ಒಂದು 10 ಮಂದಿ ಇದ್ದರು. ಅವ್ರ ಪಾಡಿಗೆ ಅವರು ಲಾರಿ ಒಳಗೆ ಕೂತು ಹೋಗ್ಬಿಟ್ರು. ನಾನು ಒಬ್ಬವನು. ಸಿಟಿಲಿಂದ ಕನಿಷ್ಠ 12 ಕಿಲೋಮೀಟರ್ ದೂರ, ಊರು ಹೊರಗೆ. ಒಂದು ಮನೆ ಇಲ್ಲ, ಒಂದು ಮಠ ಇಲ್ಲ, ಒಂದು ದೇವಸ್ಥಾನಗಳಿಂದ ದಾರಿ ಒಳಗಿದ್ವಿ. ಒಬ್ಬತ್ತನೇ ಗಾಡಿ ತಗೊಂಡು ಎಷ್ಟು ಹೆದರ್ಕೊತಾ ಇದ್ದೆ. ಇಷ್ಟು ಕತ್ಲ, ಯಾವ ಹುಳಗಳು ಬರ್ತವೋ, ಯಾವ ಹಾವು ಬರ್ತದೆ, ಯಾವ ಚೋಳು ಬರ್ತವೋ ಅಂಥೇಳಿ ಹೆದರ್ಕೊತಾ ಒಬ್ಬನೇ
ಬರ್ತಾ ಇದ್ದೆ ಏನೂ ಗೊತ್ತಿಲ್ಲ, ಹಿಂದಿಂದ ಒಂದು ಏನೋ ಬರ್ತಿತ್ತು. ಅದು ಇವತ್ತಿಗೂ ನನಗೆ ಅರ್ಥ ಆಗಿಲ್ಲ. ಗುಡಿ ಕಟ್ಟಿ 20 ವರ್ಷ ಆದ್ರೂ ಹಿಂದಿಂದ ಒಂದು ಏನೋ ಬರ್ತಿತ್ತು, ಅದು ಏನು ಅನ್ನೋದು ಇವತ್ತಿಗೂ ಅರ್ಥ ಆಗ್ತಾ ಇಲ್ಲ. ನೀವೆಲ್ಲ ಆಲೋಚನೆ ಮಾಡ್ತಿರ್ಬೋದು, ಅದು ಏನೂ ಅಲ್ಲ, ಮನೆ ಪವರ್ ಬಂದಿರ್ಬೇಕು, ಆಕೆ ಶಕ್ತಿ ಹಿಂದೆ ಬಂದಿರ್ಬೇಕು. ಕನಿಷ್ಠ ಒಂದು 12 ಕಿಲೋಮೀಟ್ರ್ ಬಂದ ಮೇಲಿಂದ ಸ್ವಲ್ಪ ವಾತಾವರಣ ಚೇಂಜ್ ಇರ್ತದೆ. ಅಲ್ಲಿ ಮನೆಗಳು ಅವು ಇವೆಲ್ಲ ಇರ್ತವೆ. ಅಲ್ಲಿ ತನಕ ಅದೇನೋ ಕರ್ರಗಿತ್ತು ರೀ, ನಿಜವಾಗಿ ಹೇಳ್ಕೊಂಡು ಕರೆಯೋದು ಒಂದು ಹಿಟ್ಟು ಏನೋ ಬರ್ತಾಯಿತ್ತು. ನನ್ನ ಗಾಡಿ ದಬ್ಬುತ್ತಿತ್ತು ಅಥವಾ ನನ್ನ ಹಿಂದೆ ದಬ್ಬುತ್ತಾ ಇತ್ತು, ನನಗೆ ಇವತ್ತಿನವರೆಗೂ ಅರ್ಥ ಆಗಿಲ್ಲ. ಆ ಶಕ್ತಿ ಏನೋ ಬರ್ತಾಯಿತ್ತು. ಹೆಚ್ಚು ಕಡಿಮೆ ಒಂದು 12 ಕಿಲೋಮೀಟ್ರ್ವರೆಗೂ ಬಂದ ಮೇಲೆ ಆಮೇಲೆ ಏನೂ ಕಾಣಿಸ್ತಿಲ್ಲ. ಆಮೇಲೆ ಸಿಟಿ ಬಂತು. ಆಮೇಲೆ ನನಗೂ ಧೈರ್ಯ ಬಂತು, ಅಲ್ಲಿಂದ ಬಂದೋಟೆ. ಇದೇ ರೀತಿಯಾಗಿ ಪ್ರತಿಯೊಂದು ಕಡೆಗೂ ಈ ಚಂದ್ರಲಾಪರಮೇಶ್ವರಿ ಭಕ್ತಾದಿಗಳಿಗೆ ದೇವಿ ಯಾವಾಗಾದ್ರೂ ಯಾವ ರೀತಿ ಆದ್ರೂ ಒಂದು ರೀತಿ ಮಹಿಮಾ ತೋರಿಸ್ತಾನೇ ಇದ್ದಾಳೆ. ಅದು ಅರ್ಥ ಮಾಡ್ಕೊಳ್ಳೋ ಶಕ್ತಿ ನಮ್ಮ ಹತ್ರ ಇರಬೇಕು, ನಾವು ಅರ್ಥ ಮಾಡ್ಕೋಬೇಕು. ಸದಾ ಕಾಯ್ತಿರ್ತಾಳೆ, ಯಾರನ್ನೂ ಬಿಡಬೇಕು, ಯಾರಿಗೂ ಇದು ಮಾಡೋದಿಲ್ಲ. ಹಾಗಾಗಿ ಈ ಚಂದ್ರಲಾಪರಮೇಶ್ವರಿ ಮಹಿಮಾ ಅಪರಂಪಾರ. ನಾ ಹೇಳ್ಕೊತ ಹೋದ್ರೂ ಅನೇಕ ಅದೇ ರೀತಿ ಈ ಕಥೆನೂ ಇರ್ತದೆ. ಆದಷ್ಟು ಭಕ್ತಾದಿಗಳಿಗೆ ಕೈ ಜೋಡಿಸಿ ಬೇಡ್ಕೊತೀನಿ. ನಿಮ್ಮ ಗೊತ್ತಿದ್ದಂಥ ಸನ್ನತಿ ಒಳಗಾಗಲಿ, ಹುಣಗುಂಟೆ ಒಳಗಾಗಲಿ, ನಿಮ್ಮ ಮನೆ ಒಳಗಾಗಲಿ ಯಾವ ರೀತಿ ಆದ್ರೂ ಚಂದ್ರಲಾಪರಮೇಶ್ವರಿ ಮಹಿಮಾ ಅನುಭವದಾಗ ಬಂದಿದ್ರಿ, ಗೊತ್ತಾಗಿದ್ರಿ, ಯಾವುದಾದ್ರೂ ಪುಸ್ತಕದಾಗ ಓದಿದ್ರಿ, ಯಾರಾದರೂ ಹಿರಿಯೋರು ಹೇಳಿದ್ರೆ ಆ ಕಥೆಗಳ್ನ ನನಗೆ ಫೋನ್ ಮಾಡಿ ಹೇಳ್ರಿ. ಇಲ್ಲಾಂದರೆ ನೀವು ಟೈಪ್ ಮಾಡಿ ನನಗೆ ಕಳಿಸ್ರಿ. ಇಲ್ಲಾಂದ್ರೆ ಫೋನ್ ಮಾಡಿ, ಆನಂದ್ ಶರ್ಮಾ ನಾವು ಇಂಥ ಕರ್ನಾಟಕದಾಗ ಇಂಥ ಊರಿನಾಗಿದ್ದೀವಿ, ನಮ್ಗೆ 1 ಕತೆ 2 ಕತೆ 3 ಕತೆ ಗೊತ್ತವ, ಬರ್ರಿ ಹೇಳ್ತೀವಿ ಅಂತ ಹೇಳಿದ್ರೆ ನಾನು ನಿಮ್ಮ ಮನ್ಯಾಗ ಬಂದು ಕೊಡ್ತೀನಿ. ಮನ್ಯಾಗ ಬಂದು ಕೂತು ನಿಮ್ಮಿಂದ ಆ ಕತೆಗಳು ಕೇಳ್ಕೊಂಡು ನಾನು ಇದೇ ರೀತಿ ಯೂಟ್ಯೂಬ್ ಮಾಡಿ ಎಲ್ಲರಿಗೂ ಚಂದ್ರಲಾಪರಮೇಶ್ವರಿ ಕಥೆಗಳು ಗೊತ್ತು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಅದ್ರ ಸಲುವಾಗಿ ಎಲ್ಲ ಭಕ್ತಾದಿಗಳು ದಯಮಾಡಿ ಈ ಕಥೆಗಳು ನನಗೆ ಅನೇಕ ಗೊತ್ತು, ಆದರೂ ನನಗೆ ಅನೇಕ ಗೊತ್ತು ಅನ್ನೋದಕ್ಕನ್ನ ನನಗೆ 10 ರೂಪಾಯಿದಷ್ಟು ಗೊತ್ತಿದ್ರು, 1000 ರೂಪಾಯಿದಷ್ಟು ಮಂದಿ ಗೊತ್ತಿದ್ದರು, ಹಳೆಯ ಮಂದಿ ಬೇಕಾದಷ್ಟು ಮಂದಿ ಇದ್ದಾರೆ. ಆದಷ್ಟು ಹೆಚ್ಚು ಕಥೆಗಳು, ಆದಷ್ಟು ಹೆಚ್ಚು ಆ ಮಹಿಮಾಗಳು, ಆ ಪವಾಡಗಳು, ಆ ತಾಯಿ ವಿಷಯಗಳು ಎಲ್ಲರಿಗೂ ತಿಳಿಸ್ಬೇಕು. ಎಲ್ಲರಿಗೂ ಚಂದ್ರಲಾಪರಮೇಶ್ವರಿ ಗೊತ್ತಾಗಬೇಕು. ಆಕೆ ಭಕ್ತರು ಹೆಚ್ಚಾಗಬೇಕು, ಆಕೆ ಹತ್ರ ಬರಬೇಕು, ಆಕೆ ದರ್ಶನ ಮಾಡ್ಕೋಬೇಕು, ಆಕೆ ದಯ ಪಡಿಬೇಕು, ಆಕೆ ಆಶೀರ್ವಾದ ಪಡಿಬೇಕು, ಆಕೆ ನಿಮ್ಮಿಂದ ಕಾಯಬೇಕು, ಆಕೆ ದರ್ಶನ ನಿಮಗೆ ಪದೇ ಆಗ್ತಾ ಇರಬೇಕು, ಆಕೆ ಪ್ರಸಾದ ಸಿಗಬೇಕು. ಇದೇ ಉದ್ದೇಶದಿಂದ ಈ ರೀತಿಯಾಗಿ ನಿಮ್ಗೆ ವಿನಂತಿ ಮಾಡ್ಕೋತೀನಿ. ದಯಮಾಡಿ ನಿಮ್ಗೆ ಗೊತ್ತಿದ್ದಂಥ ಕಥೆಗಳಾಗಲಿ, ಪುಸ್ತಕಗಳಾಗಲಿ, ಇನ್ನು ಯಾವ ರೀತಿಯಿಂದಾದರೂ ನಿಮ್ಮ ಹತ್ರ ಇದ್ದರೆ ಅದನ್ನು ನನಗೆ ತಿಳಿಸ್ಕೊಡ್ರಿ. ನಾನು ಇದೇ ರೀತಿ ಯೂಟ್ಯೂಬ್ ಮಾಡ್ತೀನಿ. ಇದೇ ರೀತಿಯಾಗಿ ನಿಮಗೆ ಕಥೆಯ ರೂಪದಿಂದ ಚಂದ್ರಲಾಪರಮೇಶ್ವರಿ ಮಹಿಮಾ ತಿಳಿಸ್ತಾ ಇರ್ತೀನಿ. ಈಗಿನ ಕಾಲದವರಿಗೆ ಎಲ್ಲ ಭಗವಂತನ ವಿಷಯಗಳು, ರಾಮನ ಬಗ್ಗೆ, ಕೃಷ್ಣನ ಬಗ್ಗೆ ಎಲ್ಲರಿಗೂ ಗೊತ್ತವೆ. ಚಂದ್ರಲಾಪರಮೇಶ್ವರಿ ಬಗ್ಗೆ ಭಾಳ ಕಡಿಮೆ ಗೊತ್ತವೆ. ಹಾಗಾಗಿ ನಂದು ಇದೊಂದು ಸಣ್ಣ ಪ್ರಯತ್ನ, ಚಂದ್ರಲಾಪರಮೇಶ್ವರಿ ಬಗ್ಗೆ ಎಲ್ಲ ಭಕ್ತಾದಿಗಳು ತಿಳಿಸ್ಕೊಡ್ಬೇಕು. ಎಲ್ಲರಿಗೂ ಚಂದ್ರಲಾಪರಮೇಶ್ವರಿ ದರ್ಶನ ಮಾಡಿಸ್ಬೇಕು ಅನ್ನೋ ಸದುದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಎಲ್ಲ ಭಕ್ತಾದಿಗಳಿಗೂ ವಿನಂತಿ ಏನಂದರೆ, ಈ ನನ್ನ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಆದಷ್ಟು ನಿಮ್ಗೆ ಎಲ್ಲರಿಗೂ ಅವ್ರ ಕುಟುಂಬದ್ದು ಗ್ರೂಪ್ ಇರ್ತವೆ, ವಾಟ್ಸಪ್ ಗ್ರೂಪ್, ಆಮೇಲೆ ಫೇಸ್ಬುಕ್ ಇರ್ತವೆ, ಇನ್ಸ್ಟಾಗ್ರಾಮ್ ಇರ್ತವೆ, ಇಂಥವು ಅನೇಕಗಳು ಎಲ್ಲರಿಗೂ ಇದ್ದೇ ಇರ್ತವೆ. ಅದ್ರೊಳಗೆ ಕಳಿಸ್ರಿ, ಅವ್ರಿಗೂ ಹೇಳ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳ್ರಿ. ಇದು ಮಾಡಿದ್ರೆ ಏನು, ಚಂದ್ರಲಾಪರಮೇಶ್ವರಿ ಮಹಿಮಾ ಗೊತ್ತಾಗ್ತದೆ. ನೀವು ಸೇವಾ ಮಾಡಬೇಕು ಚಂದ್ರಲಾಪರಮೇಶ್ವರಿ, ಇದು ಮಾಡಿರಿ. ಈ ನಾನು ಯೂಟ್ಯೂಬ್ನ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಇದರಲ್ಲಿಂದ ಚಂದ್ರಲಾಪರಮೇಶ್ವರಿ ಪ್ರಚಾರ ಆಗ್ತದೆ, ಭಕ್ತಾದಿಗಳಿಗೆ ಗೊತ್ತವ. ಕೆಲವರಿಗೆ ಚಂದ್ರಲಾಪರಮೇಶ್ವರಿ ಎಲ್ಲಿದ್ದಾಳ, ಎಲ್ಲಿ ಹೋಗಬೇಕು, ಸನ್ನತಿ ಅನ್ನೋದು ಊರು ಅದು ಎಲ್ಲದ, ಯಾರು ಅನ್ನೋದು ಗೊತ್ತಿಲ್ಲ, ಅದೂ ಗೊತ್ತಿಲ್ಲ. ಹಾಗಾಗಿ ಆದಷ್ಟು ನಾನು ಈ ಚಾನಲ್ನ ಎಲ್ಲರಿಗೂ ಗೊತ್ತಾದ್ರೆ ಅಂಥವ್ರು ಗೊತ್ತಿಲ್ಲದವ್ರಿಗೆ ನಾನು ಫೋನ್ ಮಾಡಿದ್ರೆ ಇದು ಎಲ್ಲದ ಅಂತ, ಇಂಥಲ್ಲದ ಇಲ್ಲಿ ಹೋಗ್ರಿ, ಈ ಬಸ್ ಹತ್ರಿ ಅಂತ ಹೇಳ್ಬೋದು. ಅದಕ್ಕಾಗಿ ವಿಶೇಷವಾಗಿ ಈ ಯೂಟ್ಯೂಬ್ ಚಾನಲ್ ಮಾಡ್ತಾಯಿದ್ದೀನಿ. ಅದಕ್ಕಾಗಿ ದಯಮಾಡಿ ನೀವು ಯಾರು ಚಂದ್ರಲಾಪರಮೇಶ್ವರಿ ಆಶೀರ್ವಾದ ಇಚ್ಛಾ ಮಾಡ್ತೀರಿ,
ಈ ನಾನು ಯೂಟ್ಯೂಬ್ನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಮ ಗ್ರೂಪ್ಗಳಿಗೆ ಎಲ್ಲವಕ್ಕೂ ತಿಳಿಸ್ಕೊಡ್ರಿ. ಆದಷ್ಟು ನಿಮ್ಮ ಬಂಧು ಮಿತ್ರ ಪರಿವಾರ ಎಲ್ಲರಿಗೂ ಈ ವಿಷಯ ಹೇಳ್ರಿ. ಅವರೂ ಈ ಚಾನಲ್ನ ಲೈಕ್ ಮಾಡಲಿ, ಶೇರ್ ಮಾಡಲಿ. ಚಂದ್ರಲಾ ಪರಮೇಶ್ವರಿ ಸೇವಾ ಮಾಡಲಿಕ್ಕೆ ಇದು ಒಂದು ಅವಕಾಶ. ಮನೆಗೆ ಕೂತು ಈ ನಾನು ಯೂಟ್ಯೂಬ್ ನೋಡಿಬಿಟ್ಟು ಒಂದು ಲೈಕ್ ಒತ್ತರಿ, ಒಂದು ಶೇರ್ ಒತ್ತರಿ. ಆ ಒಂದರಲಿಂದನೇ ಬೇಕಾದಷ್ಟು ಚಂದ್ರಲಾ ಪರಮೇಶ್ವರಿ ಪ್ರಚಾರ ಆಗ್ತದೆ, ದರ್ಶನ ಆಗ್ತದೆ, ಭಕ್ತಿ ಬೆಳೀತದೆ, ಜನಗಳಿಗೆ ತಿಳಿತದ ಅಂಥೇಳಿ ಉದ್ದೇಶದಿಂದ ಈ ನಾನು ಯೂಟ್ಯೂಬ್ ಮಾಡ್ತಾಯಿದ್ದೀನಿ. ಆದಷ್ಟು ಮುಂದೂ ನಾನು ತೆಲುಗು, ಕನ್ನಡ, ಹಿಂದಿ 3 ಭಾಷೆದಾಗ ಮಾಡ್ಬೇಕು ಅನ್ಕೋತೀನಿ. ಪ್ರತಿಯೊಂದೂ ನೀವು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇದರಿಂದ ಚಂದ್ರಲಾ ಪರಮೇಶ್ವರಿ ಅನುಗ್ರಹ ನನಗೂ ಆಗ್ತದೆ, ನಿಮಗೂ ಆಗ್ತದೆ, ಭಕ್ತಿ ಪ್ರಚಾರವಾಗ್ತದೆ. ಇನ್ನು ಏನಾದ್ರೂ ನಿಮ್ಗೆ ಸಂಶಯಗಳಿದ್ರು ಅವನು ಹೇಳ್ತೀನಿ, ಅವನು ಇದು ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಚಂದಮ್ಮ.